ಆತ್ಮೀಯರೇ, ಎಲ್ಲರಿಗೂ ದೇವರ ವಾಕ್ಯದ ಈ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ಲೂಕನ ಅಧ್ಯಾಯವನ್ನು ನೋಡೋಣ. ಲೂಕನ ಅಧ್ಯಾಯ ವಾಕ್ಯಗಳು 25ರಿಂದ 30 ತನಕ ನೋಡೋಣ. ಇಲ್ಲಿ ನಾನು ಓದಬೇಕಾದ್ರೆ ಇಲ್ಲೊಬ್ಬ ಧರ್ಮೋಪದೇಶಕ ಯೇಸುವಿನ ಬಳಿಗೆ ಬಂದು ಒಂದು ಪ್ರಶ್ನೆನ ಕೇಳ್ತಾನೆ. ಅದೇನೆಂದರೆ, ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧನಾಗಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಯೇಸುವಿನ ಬಳಿಯಲ್ಲಿ ಕೇಳ್ತಾ ಇದ್ದಾನೆ. ಯೇಸು ಎಲ್ಲವನ್ನು ತಿಳಿದವರು. ಅವನು ಏನಕ್ಕೆ ಕೇಳ್ತಾ ಇದ್ದಾನೆ ಮತ್ತು ಉತ್ತರ ಎಲ್ಲ ಗೊತ್ತು. ಮತ್ತೊಂದೇನೆಂದರೆ, ಇಲ್ಲಿ ಕೇಳ್ತಾ ಇರೋನು ಬೋಧಕ, ಧರ್ಮ ಪ್ರದೋಷಕ, ಧರ್ಮವನ್ನು ಪ್ರಚಾರ ಮಾಡುವವನು ಕೇಳ್ತಿದ್ದಾನೆ. ಯಾಕಂದರೆ ಅವನಿಗೆ ಪ್ರಶ್ನೆನೂ ಗೊತ್ತು, ಉತ್ತರನೂ ಗೊತ್ತು. ಆದರೂ ಕೂಡ ಯೇಸುವಿನ ಬಳಿಯಲ್ಲಿ ಕೇಳ್ತಿದ್ದಾನೆ. ಯೇಸು ಅದಕ್ಕೆ ಏನಂತಾರೆ ಅಂದರೆ, ಶಾಸ್ತ್ರದಲ್ಲಿ ಏನಂತ ಬರೆದಿದೆ, ಹೇಗೆ ಓದಿದ್ದೆ ಅಂತ ಕೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದ, ನಿನ್ನ ಪೂರ್ಣ ಶಕ್ತಿಯಿಂದ, ನಿನ್ನ ಪೂರ್ಣ ಬುದ್ಧಿಯಿಂದ ಪ್ರೀತಿಸು, ಹಾಗೆಯೇ ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸು ಅಂತ ಬರೆದಿದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವನಿಗೆ ಚೆನ್ನಾಗಿ ಗೊತ್ತು ವಾಕ್ಯ ಏನು ಹೇಳ್ತದೆ. ಯಾಕಂದ್ರೆ ಅವನೇ ಇಸ್ರೇಲ್ ಜನರಿಗೆ ಆ ಧರ್ಮದ ಬಗ್ಗೆ ಪ್ರಚಾರ ಮಾಡ್ತಿದ್ದ. ಅವನು ದೇವ್ರ ಹತ್ರ ಈಗ ಯೇಸುವಿನ ಬಳಿಯಲ್ಲಿ ಕೇಳ್ತಾ ಇದ್ದಾನೆ, ಪರೀಕ್ಷೆ ಮಾಡ್ತಾ ಇದ್ದಾನೆ. ಅದೇ ನಾವು ಈ ಇದರಲ್ಲಿ ಧರ್ಮೋಪದೇಶ ಕಾಂಡದಲ್ಲಿ ನೋಡಿದಾಗ 6:16 ನಾವು ನೋಡ್ತೀವಿ, ನಾವು ದೇವರನ್ನು ಪರೀಕ್ಷೆ ಮಾಡಬಾರ್ದು ಅಂತ. ಅದು ಕೂಡ ಅವನಿಗೆ ಗೊತ್ತು. ಆದರೆ ಇಲ್ಲಿ ಯೇಸುವನ್ನು ಅವನು ಪರೀಕ್ಷೆ ಮಾಡ್ತಿದ್ದ. ನಾವು ಸಹೋದರರೇ, ಈ 25ರಿಂದ 28 ನಾವು ಇವಾಗ ಏನು ಓದಿದ್ವಲ್ಲ, ಅದು ಯೇಸುವಿಗೆ ದೇವರಿಗೆ ಗೊತ್ತಿತ್ತು. ಆದರೂ ಅವನು ಆ ಧರ್ಮೋಪದೇಶಕನ ಬಳಿಯಲ್ಲಿ ವಾಕ್ಯವನ್ನು ಹೇಗೆ ಓದಿದೆಯಾ ನೀನು, ಏನು ಹೇಳ್ತಾ ಇದೆ ಅಂತ ಹೇಳ್ಬಿಟ್ಟು ಅವನ ಹತ್ರನೇ ಕೇಳ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿರಲಿಲ್ಲ, ವಾಕ್ಯ ಗೊತ್ತಿತ್ತು. ಹೇಗೆ ಓದಿದ್ದೀಯಾ, ಅದನ್ನು ಹೇಗೆ ಓದಿದ್ದೀಯಾ ಅಂತೇಳಿ ಅವರು ನಮ್ಮನ್ನು ಕೇಳ್ತಾ ಇದ್ದಾರೆ. ನಾವು ಅಷ್ಟೇ, ವಾಕ್ಯ ಏನಾದರೂ ಹೇಳಲಿ, ನಾವೇನು ಮಾಡ್ತೀವಿ, ನಮ್ಗೆ ಇಷ್ಟ ಬಂದ ಹಾಗೆ ತಗೊಳ್ತೀವಿ. ಇನ್ನು ವಾಕ್ಯ ಅವನು ಹೇಳ್ದ ಇಲ್ಲಿ, ಪೂರ್ಣ ಹೃದಯದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬುದ್ಧಿಯಿಂದ ದೇವ್ರನ್ನ ಪ್ರೀತಿಸು ಅಂತ ಹೇಳ್ಬಿಟ್ಟು ನಾವು ಮಾಡ್ತಾಯಿದ್ದೀವ. ನಮ್ಮ ಪೂರ್ಣ ಅನ್ನೋದನ್ನು ನಾವು ಪೂರ್ತಿಯಾಗಿ ಕೊಡ್ತಾ ಇದ್ದೀವ ಅನ್ನೋದನ್ನು ನಾವು ನೋಡಬೇಕು. ಯೇಸು ಇಲ್ಲ, ಅವನು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ, ಹೇಗೆ ಓದಿದ್ದೀಯಾ, ಅದನ್ನ ಹೇಗೆ ಓದಿದೆ? ಹಾಗಾದ್ರೆ ನೀನು ಧರ್ಮ ಪ್ರಚಾರ ಮಾಡೋನು, ನೀನು ಹಾಗಾದ್ರೆ ನಿನಗೆ ಅರ್ಥ ಆಗಿಲ್ವ? ಅದು ಹೇಗೆ ಓದಿದೆಯಾ ನೀನು? ಸುಮ್ಮನೆ ಓದ್ಕೊಂಡು ಹೋಗ್ತಾ ಇದೆಯಾ? ಹೇಗೆ ಓದಿದೆಯಾ ನೀನು? ಅರ್ಥನೇ ಆಗ್ದಿರಾ ಅನ್ನೋ ಒಂದು ರೀತಿಯಲ್ಲಿ ಅವನನ್ನು ಪ್ರಶ್ನೆ ಕೇಳ್ತಿದ್ದಾರೆ. ಹಾಗೆ ಮುಂದುವರ್ಕೊಂಡು ಅವನು ಹೇಳ್ತಾನೆ, ಅದನ್ನು ಬಿಟ್ಬಿಡ್ತಾನೆ, ದೇವರನ್ನು ಪ್ರೀತಿಸಬೇಕು ಅನ್ನೋದನ್ನು ಬಿಟ್ಬಿಟ್ಟು ಎರಡನೇದನ್ನು ಅವನು ಕೇಳಕ್ಕೆ ಶುರು ಮಾಡ್ತಾನೆ. ಸಹೋದರರೇ, ನಾವು ಮೊದಲನೇದೇ ನಾವು ನೋಡಬೇಕಾಗುತ್ತೆ. ಇಲ್ಲಿ ನಮ್ಮ ಪೂರ್ಣ ಹೃದಯದಿಂದ, ಬುದ್ಧಿಯಿಂದ ನಾವು ದೇವರನ್ನು ಪ್ರೀತಿಸ್ತಾ ಇದ್ದೀವ, ಅವರಿಗೆ ಮೊದಲ ಸ್ಥಾನ ಕೊಡ್ತಾ ಇದ್ದೀವ ಅನ್ನೋದನ್ನು ನಾವು ನೋಡಬೇಕು. ಯಾಕಂದರೆ ದೇವರ ವಾಕ್ಯ ಅದನ್ನು ಹೇಳ್ತಾ ಇದೆ. ದೇವರು ಬಂದ್ಬಿಟ್ಟು ಯಾವುದೇ ಕಾರಣಕ್ಕೆ ಯಾರಿಗೂ ಮುಖದ್ರಾಕ್ಷಿಣ ಮಾಡೋಂಥರಲ್ಲ. ನಾನು ಬಡವ, ಅವನು ಶ್ರೀಮಂತ, ನಾನು ಬುದ್ಧಿವಂತ, ಅವನು ಬುದ್ಧಿ ಇಲ್ಲದವನು, ಅವನು ಸೋಂಬೇರಿ, ಇವನು ಆ್ಯಕ್ಟಿವ್ ಆಗಿದ್ದಾನೆ, ಯಾವಾಗಲೂ ಕೆಲಸ ಮಾಡ್ತಾ ಇರ್ತಾನೆ. ಈ ರೀತಿ ಯಾರನ್ನೂ ಸಪ್ರೇಟಾಗಿ ನೋಡುವಂಥವರು ನಮ್ಮ ದೇವರಲ್ವೇ ಅಲ್ಲ. ಎಲ್ಲರನ್ನೂ ಸಾಮಾನ್ಯವಾಗಿ ನೋಡುವಂಥ ದೇವರು ನಮ್ಮವರಾಗಿದ್ದಾರೆ. ಯೇಸು ಆ ಉತ್ತರ ಕೊಟ್ಟಾಗ ಅವನಿಗೆ ಅದು ಸಮಾಧಾನ ಆಗಿಲ್ಲ. ಸಹೋದರೇ, ನಾವು ನೋಡಬೇಕು, ವಾಕ್ಯ ಎಷ್ಟೋ ರೀತಿಯಲ್ಲಿ ನಮ್ಮನ್ನು ಸರಿ ಮಾಡೋದಕ್ಕೆ ನೋಡುತ್ತೆ, ಆದರೆ ನಾವು ಅದನ್ನು ತಗೊಳ್ಳಲ್ಲ. ಯಾಕೆ? ನಮಗೆ ಇಷ್ಟ ಬರೋ ರೀತಿಯಲ್ಲಿ ವಾಕ್ಯ ಹೇಳಬೇಕು. ಒಂದು ಎಕ್ಸಾಂಪಲ್ ಹೇಳಬೇಕಾದ್ರೆ, ಇವಾಗ ಯಾರೋ ದುಡ್ಡಿರೋರು ಅಕ್ಕಪಕ್ಕ ಜನಗಳಿರ್ತಾರೆ, ಅವ್ರು ಏನೇ ತಪ್ಪು ಮಾಡಿದ್ರು ಅವ್ರನ್ನ ಹೊಗಳ್ಬೇಕು. ಯಾಕೆ? ಆ ಮನುಷ್ಯನಿಗೆ ಅದು ಇಷ್ಟ. ಆವಾಗ ಅವ್ರು ನಮ್ಮನ್ನು ಜೊತೆಲಿ ಇಟ್ಕೊಳ್ತಾರೆ, ಅದನ್ನು ಅವ್ರನ್ನ ಹೊಗಳ್ತಾ ಇರಬೇಕು. ಯಾರೋ ಒಬ್ಬ ತಪ್ಪು ಮಾಡಿರ್ತಾನೆ, ಆದರೆ ಸಾಕ್ಷಿ ಹೇಳಬೇಕಾದ್ರೆ ಅವನು ತಪ್ಪೇ ಮಾಡಿಲ್ಲ ಅನ್ನೋ ರೀತಿ ಹೇಳಬೇಕು. ಯಾಕೆ? ನಮಗೂ ಅದೇ ಇಷ್ಟ, ಅವ್ರಿಗೂ ಅದೇ ಇಷ್ಟ. ಈಗ ನಾನು ತಪ್ಪು ಮಾಡಿದ್ದೀನಿ ಅಂದರೆ ಅವರು ನನ್ನ ವಿರುದ್ಧವಾಗಿ ಹೇಳಿದಾಗ ನನ್ನ ಕೋಪ ಬರುತ್ತೆ, ಅಯ್ಯೋ ಹೇಳ್ಬಿಟ್ನಲ್ಲ ಅಂತೇಳಿ. ಅದೇ ನಾನು ತಪ್ಪು ಮಾಡಿದ್ದು ಕೂಡ ಅವ್ನು ನನಗೆ ನೀನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ನನಗೆ ಖುಷಿ. ನನಗೆ ಬೇಕಾಗಿರೋದೇನು, ತಪ್ಪು ಮಾಡಿದ್ರು ಮಾಡಿಲ್ಲ ಅಂತ ಹೇಳ್ಬೇಕು, ನನ್ನ ಖುಷಿ. ಸೊ ನಾವೇನು ಮಾಡ್ತೀವಿ ಅಂದರೆ, ತಪ್ಪು ಮಾಡಿದ್ರು ಮಾಡಿಲ್ಲ ಅಂದರೂ ನನ್ನ ಖುಷಿಗೆ ಏನು ಬೇಕು ಅದನ್ನು ನಾವು ಮಾಡೋದಕ್ಕೆ ಯಾವಾಗಲೂ ನಾವು ನೋಡ್ತೀವಿ. ಸೋದರೇ, ಈ ಧರ್ಮೋಪದೇಶಕ ಕೂಡ ಅದೇ ಥರನೇ ಇದ್ದಾನೆ. ದೇವರು ವಾಕ್ಯಗಳನ್ನ ಹೇಳ್ತಾ ಇದ್ದಾನೆ, ಬಟ್ ಅದರಲ್ಲಿ ಕೂಡ ಅವನು ಪ್ರಶ್ನೆಯನ್ನು ಎತ್ತುವಂಥವನಾಗಿದ್ದಾನೆ. ಅವನಿಗೆ ನೆರೆಯವರಂದರೆ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ಹೇಳ್ತಾನೆ. ಅವನು ನಿನಗೆ ನಿತ್ಯ ಜೀವ ಬೇಕಲ್ವಾ? ನಿತ್ಯ ಜೀವಕ್ಕೆ ಏನು ಮಾಡಬೇಕು ಅನ್ನೋದು ಅವನಿಗೆ ಗೊತ್ತಿಲ್ವ? ಹಾಗಾದ್ರೆ ಧರ್ಮೋಪದೇಶನಿಗೆ, ಧರ್ಮವನ್ನು ಹೇಳೋನಿಗೆ, ಪ್ರಚಾರ ಮಾಡೋನಿಗೆ, ಪ್ರಬೋಧನೆ ಕೊಡೋನಿಗೆ ಗೊತ್ತಿಲ್ವಾ? ಗೊತ್ತು. ಆದರೆ ಅವನೇನು ಮಾಡ್ತಾ ಇದ್ದಾನೆ? ಯೇಸು ಹೇಳಿದಾನೆ, ವಾಕ್ಯನ ತಗೊಳ್ಳೋಕ್ಕೆ ಹೃದಯ ಇಲ್ಲ.
ಸೋದರ ನಾವು ಹಾಗೇ ಇದ್ದೀವಿ. ವಾಕ್ಯಗಳು ಹೇಳ್ತಾ ಇದೆ, ನೀನು ಪರರನ್ನ ಕ್ಷಮಿಸಬೇಕು, ನೀನು ವಿರೋಧಿಗಳನ್ನ ಪ್ರೀತಿಸಬೇಕು, ನೀನು ದೇವರಿಗೆ ಮೊದಲನೇ ಸ್ಥಾನ ಕೊಡಬೇಕು, ಸುಳ್ಳು ಹೇಳಬಾರ್ದು, ಕದಿಬಾರ್ದು, ಕೆಟ್ಟ ಕಣ್ಗಳಿಂದ ನೋಡಬಾರ್ದು, ವ್ಯಭಿಚಾರ ಮಾಡಬಾರ್ದು, ಸುಲಿಗೆ ಮಾಡಬಾರ್ದು, ಇದನ್ನೆಲ್ಲ ನಾವೇನು ಮಾಡ್ತೀವಿ? ಅಯ್ಯೋಯ್ಯೋ, ದೇವರ ವಾಕ್ಯ ತುಂಬ ಕಠಿಣವಾಗಿದೆಪ್ಪ, ಆಗಲ್ಲ ನಮ್ಮ ಕೈಯಲ್ಲಿ, ಆಗಲ್ಲ, ಇದೆಲ್ಲ ಆಗಲ್ಲ. ಆದರೆ ಹಿಂಗೆ ಮಾಡ್ತೀನಿ ನಾನು. ಯಾವುದೋ ಸಂದರ್ಭ ಚಿಕ್ಕದಾಗಿ ಸುಳ್ಳು ಹೇಳ್ಬಿಡ್ತೀನಿ. ದೇವರೇ ನನಗೆ ಆ ಒಂದು ಸಂದರ್ಭ ಕೊಟ್ಟಿದ್ದು, ಹೇಳಬೇಕಾಗಿ ಬಂತು, ಅದರಿಂದ ನಾನು ಹೇಳಿದೆ ಅಂಥೇಳಿ ದೇವರನ್ನು ಅಲ್ಲಿ ನಾವು ನಿಲ್ಲಿಸ್ತೀವಿ. ಆದರೆ ದೇವರೇ ಹೇಳಿದಂಥ ಕ್ಷಮಿಸಿಬಿಡು ಅಂತ ಹೇಳಿದಾಗ ನಮ್ಮ ನೆರೆಯವರನ್ನ ನಾವು ಕ್ಷಮಿಸಕ್ಕೆ ರೆಡಿ ಇಲ್ಲ. ನಮ್ಮ ಪ್ರಾರ್ಥನೆ ಹೆಂಗೆ ಗೊತ್ತಾಗಿರುತ್ತೆ? ಗಾಡ್ ಎಲ್ಲರೂ ಚೆನ್ನಾಗಿಟ್ಟಿರಿ, ಗಾಡ್ ಪ್ರಪಂಚದಲ್ಲಿ ಎಲ್ಲರೂ ಚೆನ್ನಾಗಿರಬೇಕು. ಆದರೆ ಮನಸ್ಸು ಒಂದು ಕಡೆಯಿಂದ ಅಂತ ಇರುತ್ತೆ, ಪಕ್ಕದ ಮನೆಯವ್ರನ್ನ ಮಾತ್ರ ಬೇಡ ಗಾಡ್, ಅವ್ರು ಯಾವಾಗಲೂ ಜಗಳ ಮಾಡ್ತಾ ಇರ್ತಾರೆ, ನನ್ನ ಹತ್ರ ಯಾವಾಗಲೂ ಕೆಟ್ಟ ಮಾತು ಮಾತಾಡ್ತಾ ಇರ್ತಾರೆ, ನನ್ನ ಬೈತಾ ಇರ್ತಾರೆ, ನನಗೆ ಕೆಟ್ಟದಾಗಬೇಕು ಅಂತ ಯಾವಾಗಲೂ ಬಯಸ್ತಾ ಇರ್ತಾರೆ. ಅದರಿಂದ ಅವರೊಬ್ಬರನ್ನ ಬಿಟ್ಟು ಪ್ರಪಂಚದಲ್ಲಿ ಎಲ್ಲರೂ ಚೆನ್ನಾಗಿರಲಿ ಗಾಡ್. ಬಟ್ ಗಾಡಿ ಯಾವಾಗಾದ್ರೂ ಆ ಥರ ಮಾಡ್ತಿದ್ದಾರೆ. ನಾನು ಕೆಟ್ಟವನು, ನನ್ನನ್ನು ಕ್ಷಮಿಸಿಲ್ವಾ ಗಾಡ್? ನನ್ನನ್ನು ಮಗನಾಗಿ ತಗೊಂಡಿಲ್ವಾ? ಹಾಗಾದರೆ ಅವರ ರೂಪದಲ್ಲಿರೋರು ನಾವು ದೇವರ ಒಂದು ಸ್ವಭಾವನ್ನೇ ಹೊಂದಿರಬೇಕಾಗುತ್ತೆ. ನಾವು ದೇವರ ಸ್ವಭಾವವನ್ನು ಹೊಂದಿಲ್ಲ. ಹಾಗಾದರೆ ವಾಕ್ಯ ಹೇಳ್ತಾರೆ, ಅದನ್ನು ಬಿಟ್ಬಿಟ್ಟು ನಮಗೆ ಬೇಕಾಗಿರೋ ರೀತಿಯಲ್ಲಿ ನಾವು ಆಲೋಚನೆ ಮಾಡ್ತಾಯಿದ್ದೀವಿ, ನಮಗೆ ಇಷ್ಟ ಬರೋ ರೀತಿಯಲ್ಲಿ ನಾವು ಆಲೋಚನೆ ಮಾಡ್ತಾಯಿದ್ದೀವಿ. ಅದನ್ನೇ ಇಲ್ಲಿ ಈ ಧರ್ಮೋಪದೇಶಕ ಮಾಡುವಂಥನಾಗಿದ್ದಾನೆ. ಸೋದರೇ, ಅದೇ ಏನಾದರೂ ಜ್ಞಾನೋಕ್ತಿಗಳಲ್ಲಿ ನೀವೊಂದು ವಾಕ್ಯ ಓದಿರ್ಬೋದು, ದೇವರು ನನ್ನ ವಿರೋಧಿಗಳನ್ನ ಅವರ ಕಾಲಡಿಯಲ್ಲಿ ಹಾಕ್ತಾರೆ, ಅವರನ್ನು ನಾಶ ಮಾಡಿಬಿಡ್ತಾರೆ ಅಂದಾಗ ನಾವೇನು ಅನ್ಕೊಳ್ತೀವಿ? ವಾವ್, ದೇವರು ಇವತ್ತು ನನ್ನ ವಿರೋಧಿಗಳನ್ನೆಲ್ಲ ನಾಶ ಮಾಡಿಬಿಡ್ತಾರೆ, ದೇವರೇ ವಾಕ್ಯ ಕೊಟ್ಟಿದ್ದಾರೆ, ದೇವ್ರ ವಾಕ್ಯ ಹೇಳ್ತೈತೆ ಇವತ್ತು ಅಂದರೆ ನನಗೆ ಬೇಕು ನನ್ನ ವಿರೋಧಿಗಳು ಇರಬಾರ್ದು ಅಂತೇಳಿ. ಅದಕ್ಕೇನು ಮಾಡ್ತೀನಿ? ಅದನ್ನು ನಾನು ತಗೊಳ್ತೀನಿ. ಹೌದೌದು, ನಾನು ವಿರೋಧಿಗಳು ಇರಬಾರ್ದು, ನಾಶ ಆಗಿಬಿಡ್ಬೇಕು ಅಂತ. ಅದೇ ನೀನೆಲ್ಲರನ್ನೂ ಪ್ರೀತಿಸು, ಎಲ್ಲರಿಗೂ ತಗ್ಗಿ ಬಗ್ಗಿ ನಡಿ, ತಂದೆ ತಾಯಿಗಳಿಗೆ ಮರ್ಯಾದೆ ಕೊಡು, ಕ್ಷಮಿಸು, ನೆರೆಯವರನ್ನ ನಿನ್ನಂತೆ ಪ್ರೀತಿ ಮಾಡು ಅಂದಾಗ ಇದು ಕಷ್ಟ ಇದೆಯಲ್ಲ, ಇದಾಗಲ್ವಲ್ಲ ನನ್ನ ಹತ್ರ ಅನ್ನೋ ರೀತಿಯಲ್ಲಿ ನಾವು ಯಾವಾಗಲೂ ಯೋಚನೆ ಮಾಡೋಂಥವ್ರಾಗಿದೆ. ಅಂದರೆ ನನಗೆ ಏನು ಬೇಕೋ ಅದನ್ನ ನಾನು ಮಾಡೋಂಥನಾಗಿದೆ. ಬೈಬಲ್ ಹೇಳುತ್ತೆ, ನೀವು ತೀಟೆ ಕಿವಿಯುಳ್ಳವರಾಗಿದ್ದೀರಿ. ಅಂದರೆ ನನಗೆ ಇಷ್ಟ ಆಗಿದ್ದನ್ನು ನಾನು ಕೇಳಿಸ್ಕೊಳ್ತೀನಿ, ಅದು ಮಾತ್ರ ನನ್ನ ಕಿವಿಗೆ ಬೀಳಬೇಕು, ಬೇರೆ ಇನ್ನೇನು ನನ್ನ ಕಿವಿಗೆ ಬೀಳಬಾರ್ದು. ನೀನು ಅವ್ರನ್ನ ಕ್ಷಮಿಸ್ಬಿಡು, ಆಗಲ್ಲ. ಕೆಟ್ಟ ಮಾತು ಮಾತಾಡ್ಬೇಡ, ಅಯ್ಯೋ ಅದು ಬಂದ್ಬಿಡ್ತು, ಅವ್ರು ಹಂಗೆ ಮಾಡ್ದು, ಅದಕ್ಕೆ ನಾನು ಹೇಳ್ಬಿಟ್ಟೆ. ಬಟ್ ಗಾಡಿ ಹೇಳ್ತಾ ಇದ್ದಾರೆ, ಹೇಳ್ಬೇಡ, ಬೇಡ, ಅದು ನಮಗೆ ಬೇಕಾಗಿರೋದನ್ನ ನಾವು ತಗೊಂಡು ಮಿಕ್ಕಿದನ್ನು ಬಿಟ್ಬಿಡು ಅಂತವ್ರು ನಾವಾಗಿದ್ವಿ. ಸೋದರರೇ, ಇವತ್ತಿನ ಈ ವಾಕ್ಯನ ನಾವು ಲೂಕನ 10ನೇ ಅಧ್ಯಾಯ ವಾಕ್ಯಗಳು 25ರಿಂದ 30 ತನಕ ಅಥವಾ 29 ತನಕ ನೀವು ಓದಿ ಏನು ನಡೀತಾ ಇದೆ ಅನ್ನೋದನ್ನ ತಿಳ್ಕೊಳ್ಳಿ. ನಾವು ದೇವರ ವಾಕ್ಯದಂತೆ ನಡೆಯುವ ಮಕ್ಕಳಾಗಿರಬೇಕು. ನಾವು ವಾಕ್ಯ ಒಂದು ಹೇಳಿ ನಾವು ಇನ್ನೊಂದನ್ನು ಮಾಡೋ ಥರ ಇರಬಾರ್ದು. ಅದರಿಂದ ದೇವ್ರ ವಾಕ್ಯ ಏನು ಹೇಳ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು, ಗ್ರಹಿಸ್ಕೋಬೇಕು, ಅದನ್ನು ನಾವು ನಮ್ಮ ಜೀವನದಲ್ಲಿ ಅದರಂತೆ ನಡಿಬೇಕು. ಆವಾಗ ಮಾತ್ರ ಆ ನಿತ್ಯ ಜೀವ ನಮಗೆ ಸಿಗುತ್ತೆ. ಆ ನಿತ್ಯ ಜೀವ ಸಿಗಬೇಕಾದ್ರೆ ಏನು ಮಾಡಬೇಕು? ವಾಕ್ಯಗಳನ್ನ ಓದಿ ನಿಜವಾದ ದೇವರನ್ನು ಪ್ರೀತಿಸಬೇಕು, ಒಬ್ಬರೇ ದೇವರನ್ನು ಪ್ರೀತಿಸಬೇಕು. ಕ್ಲೀನಾಗಿದೆ. ಹೆಂಗೆ? ಅರ್ಧ ಅಲ್ಲ. ನಾನು ಇವಾಗ ಪ್ರೀತಿ ಮಾಡ್ತೀನಿ, ಆಮೇಲೆ ಪ್ರೀತಿ ಮಾಡಲ್ಲ ಅನ್ನೋದೆಲ್ಲ. ಕಷ್ಟ ಬಂದಾಗ ನಾನು ಪ್ರೀತಿ ಮಾಡಲ್ಲ, ಸುಖವಾಗಿದ್ದಾಗ ಯಾರು ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇರ್ತಾರೆ. ಆದರೆ ಕಷ್ಟದಲ್ಲಿ ನಾವು ಮಾಡಬೇಕು. ಅದರಿಂದ ನಾವು ತಿಳ್ಕೋಬೇಕು, ನಿಜವಾದ ದೇವರನ್ನು ನಾವು ಪ್ರೀತಿ ಮಾಡಬೇಕು. ನಮ್ಮಂತೆ ನೆರೆಯವರು ಅಂದರೆ ಪ್ರಪಂಚದಲ್ಲಿ ಎಲ್ಲರೂ ನಮ್ಮ ನೆರೆಯವರೇ, ಅವರನ್ನು ಕೂಡ ನಾವು ಪ್ರೀತಿ ಮಾಡಬೇಕು. ಆವಾಗ ನಮಗೇನು ಸಿಗುತ್ತೆ? ನಿತ್ಯ ಜೀವ ಸಿಗುತ್ತೆ. ಆಗ ನಿತ್ಯ ಜೀವ ಸಿಗೋಕ್ಕೆ ನಮಗೆ ದಾರಿ ಇವತ್ತು ಸಿಕ್ಕಿದೆ. ಇನ್ಮೇಲೆ ನಿತ್ಯ ಜೀವಕ್ಕೆ ಬೇಕಾದಂಥ ದಾರಿಯಲ್ಲಿ ನಾವು ನಡೆಯೋದಕ್ಕೆ ಆಲೋಚಿಸೋಣ. ನಮ್ಮ ಒಂದು ಕಾರ್ಯಗಳಲ್ಲಿ ನಾವು ಅದನ್ನು ತಗೊಂಬರೋಣ. ವಾಕ್ಯಗಳನ್ನ ಓದಿ ಅದರಂತೆ ನಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ನಿಮಗೇನಾದರೂ ಕಷ್ಟಗಳಿದ್ದರೆ, ಅದಕ್ಕಾಗಿ ಪ್ರಾರ್ಥನೆ ಮಾಡಬೇಕಾದ್ರೆ ನನಗೊಂದು ಮೆಸೇಜ್ ಹಾಕಿ, ನಾನು ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮಲ್ಲಿ ಯಾವುದಾದ್ರೂ ಬೈಬಲ್ ಬಗ್ಗೆ, ದೇವರ ಬಗ್ಗೆ ಪ್ರಶ್ನೆಗಳಿದ್ದರೆ ನನ್ನನ್ನು ಕೇಳಿ. ಯಾವುದಿದ್ರೂ ಪರವಾಗಿಲ್ಲ, ಹಿಂದೂ ಆದರೂ ಸರಿ, ಮುಸ್ಲಿಮ್ ಆದರೂ ಸರಿ, ಕ್ರಿಶ್ಚಿಯನ್ ಆದರೂ ಸರಿ, ಬೌದ್ಧ ಆದರೂ ಸರಿ, ಸಿಖ್ ಆದರೂ ಸರಿ, ಪಾರ್ಸಿ ಆದರೂ ಸರಿ, ನಿಮ್ಮ ಪ್ರಶ್ನೆಗಳಿದ್ದರೆ ನನ್ನ ಹತ್ರ ಕೇಳಿ. ನಾನು ನಿಮಗೆ ಉತ್ತರಿಸಲು ಪ್ರಯತ್ನ ಪಡ್ತೀನಿ, ನಿಮ್ಗೆ ಉತ್ತರ ಕೊಡ್ತೀನಿ. ಈ ವಾಕ್ಯಗಳನ್ನ ನೀವು ಕೇಳಿ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಥ್ಯಾಂಕ್ ಯು.